ಗದಗ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಖ್ಯಾತ ಹೋಟ್ಲಾದ ಕ್ಲಾರ್ಕ್ಸಿನ್ ಏನಿದೆ ಅದು ಹಿಂದ್ಗಡೆ ಭಾಗದಲ್ಲಿ ಒಂದು ಮನೆಯಲ್ಲಿ ಒಂದು ಕಳ್ತನ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ. ಈ ಮಾಹಿತಿ ಯಾವ ರೀತಿ ಬರುತ್ತೆ ನಮಗೆ ಅಂತ ಹೇಳಿದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಒಳಗಡೆ ಯಾರೋ ನುಸುಗಿನ ಸಮಯದಲ್ಲಿ ಆರೋಪಿತರು ಹೋಗಿ ಮನೆಯಲ್ಲಿರೋ ಬೆಳೆಬಾಳೋ ವಸ್ತುವನ್ನು ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ. ಈ ಮಾಹಿತಿ ಮೇರೆಗೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಮನೆಯನ್ನು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಈ ಮನೆಯಲ್ಲಿ ಈ ಓನರ್ಸ್ ಯಾವ ಸಂದರ್ಭದಲ್ಲಿ ಇರಲ್ಲ ಆ ಸಮಯದಲ್ಲಿ ಈ ಕಳ್ತನ ಮಾಡೋರು ಬಂದಿರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ನೀಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಗದಗ ಟೌನ್ ಪೊಲೀಸ್ ಸ್ಟೇಷನಲ್ಲಿ 73/2026 ಮೇರೆಗೆ ಒಂದು ಕಳ್ತನ ಪ್ರಕರಣನ ನಾವು ದಾಖಲು ಮಾಡ್ಕೊತೀವಿ. ಈ ಪ್ರಕರಣ ಭಾಳ ಚಾಲೆಂಜಿಂಗ್ ಆದ ಒಂದು ಪ್ರಕರಣ ಆಗಿರುತ್ತೆ ನಮ್ಮೆಲ್ಲರಿಗೂ. ಯಾಕೆ ಅಂತ ಹೇಳಿದರೆ, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿರುತ್ತೆ. ಇದರಲ್ಲಿ ತಮಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಹೇಳಿದರೆ, ಒಟ್ಟು 342 ಗ್ರಾಮ್ ಅಷ್ಟು ಬಂಗಾರ, ಅಂದರೆ ಆಲ್ಮೋಸ್ಟ್ 34 ತೊಲಾಸ್ ಅಷ್ಟು ಬಂಗಾರ ಕಳ್ತನ ಆಗಿದ್ದು, ಮತ್ತು ಅದ್ರ ಜೊತೆಗೆ 1 kg 970 ಗ್ರಾಮ್ ಅಷ್ಟು ಬೆಳ್ಳಿ, ಇಷ್ಟು ಕಳ್ತನ ಆಗಿದೆ ಅಂತ ಹೇಳಿ ಈ ಪ್ರಕರಣ ಫಿರ್ಯಾದಿ ಯಾರು ನಮಗೆ ನೀಡಿರ್ತಾರೆ ಅವರು ನಮಗೆ ಹೇಳಿರ್ತಾರೆ. ಸೊ ಒಂದು ಮೇಲ್ನೋಟಕ್ಕೆ ನೋಡಿದಾಗ ಇಷ್ಟೊಂದು ಆಲ್ಮೋಸ್ಟ್ 340 ಗ್ರಾಮ್ ಅಂದರೆ ಭಾಳಷ್ಟು ಬೆಳೆ ಬಾಳೋ ಬಂಗಾರ ಆಗಿರೋದ್ರಿಂದ ಈ ಪ್ರಕರಣ ಭಾಳ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿರುತ್ತೆ. ಆ ನಿಟ್ಟಲ್ಲಿ ನಾವು ಇದನ್ನು ಭಾಳ ಚಾಲೆಂಜ್ ಆಗಿ ತಗೊಂಡು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದರಲ್ಲಿ ನಮ್ಮ ಗದಗ ನಗರದ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಆದ ಸಂಗಮೇಶ್ ಅವರು ಮತ್ತು ಜುಲ್ಕಟ್ಟಿ ಅವರು ಮತ್ತು ನಮ್ಮ ಶಿಂಡೆ ಅವರು ಒಟ್ಟಾರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ನಮ್ಮ DSP ಮುರ್ತಜಾ ಖಾದ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕರಣನ ಭೇದಿಸಲಿಕ್ಕೆ ಎಲ್ಲ ರೀತಿ ಸಿದ್ಧತೆನ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಸಾಕಷ್ಟು ಕಳ್ತನ ಮಾಡೋರು ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ, ಮತ್ತು ಈ ಒಂದು ಏನು ಅವ್ರಿಗೂ ಕೂಡ ತಿಳಿದಿದೆ, ಈ ಗ್ಲೌಸ್ ಬಳಕೆ ಮಾಡಿದರು, ಮತ್ತು ಮಕ್ಕಕ್ಕೆ ಮಾಸ್ಕು, ಮತ್ತು CCTV ಇದಕ್ಕೆ ಆಗಬಾರ್ದು, ಮತ್ತು DVR ಕೂಡ ತೊಗೊಂಡೋಗಿರೋ ರೀತಿ ನಮಗೆ ಈ ಪ್ರಕರಣ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಇವ್ರಿಗೆ ಪತ್ತೆ ಹಚ್ಚಲಿಕ್ಕೆ ಟೆಕ್ನಿಕಲ್ ಆಸ್ ವೆಲ್ ಆಸ್ ನಾನ್ ಟೆಕ್ನಿಕಲ್ ಅನಾಲಿಸಿಸ್ನ ಬಹಳಷ್ಟು ಡೀಟೇಲ್ನ ನಾವು ಮಾಡಿದ್ದು, ನಮಗೆ A2 ಆರೋಪಿ ಯಾರಿದ್ದಾರೆ, ಇಮ್ರಾನ್ ತಂದೆ ಕುತುಬುದ್ದೀನ್ ಅಂತ ಹೇಳಿ, ಇವನು ಬೈಲೊಂಗಲ್ದವನು, ಅವನು ನಮಗೆ ದೊರೆತಿದ್ದ ಸಂದರ್ಭದಲ್ಲಿ ನಮಗೆ ಈ ಪ್ರಕರಣದ ಮೂಲ ಆರೋಪಿ ಯಾರಿರ್ತಾನೆ ಮೊಹಮ್ಮದ್ ರಫೀಕ್ ತಂದೆ ಇಸ್ಮಾಯಿಲ್, ಇವನು ನಮಗೆ ಸಿಗ್ತಾನೆ. ಇವರ ಮೋಡಸ್ನ ನೋಡಿದರೆ ಭಾಳ ವಿಶೇಷವಾದ ಒಂದು ಮೋಡಸ್ ಇದೆ. ಈ ಮೊಹಮ್ಮದ್ ರಫೀಕ್ ಅಂತ ಯಾರು ಇದರಲ್ಲಿ ನಾವು ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ, A1 ಆರೋಪಿ, ವಯಸ್ಸು 36. ಏನಿದೆ ಇವೊಂದು ವಿಚಾರ ಅಂತ ಹೇಳಿದರೆ, ಇವನ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇರಳ ರಾಜ್ಯದಲ್ಲೂ ಸೇರಿದಂತೆ ಇವನ ಮೇಲೆ ಒಟ್ಟು 68 ಪ್ರಕರಣ ದಾಖಲಾಗಿದೆ. ಓಕೆ, 68 ಪ್ರಕರಣದಲ್ಲಿ ಅವನ ಮೇಲೆ ಸುಲಿಗೆ, ಚೈನ್ ಸ್ನ್ಯಾಚಿಂಗ್, ದರೋಡೆ ಮತ್ತು ಭಾಳಷ್ಟು ಹೀನಸ್ ಅಫೆನ್ಸಸ್ ಕರ್ನಾಟಕ ಅಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಸಲ್ಲಿ, ಮೂಲತಃ ಈಗ ಗದಗ ಜಿಲ್ಲೆಯಲ್ಲಿ ಒಂದು ಪ್ರಕರಣ, ಅದನ್ನು ಬಿಟ್ಟಂತೆ ಈ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಮಂಗಳೂರು ಆಗಿರ್ಬೋದು, ಮಂಗಳೂರು ನಗರ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು ಕೇರಳ ಅಲ್ಲಿ, ಮತ್ತು ಇನ್ನಿತರ ಪೊಲೀಸ್ ಸ್ಟೇಷನಲ್ಲೂ ಕೂಡ ಅವನ ಮೇಲೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ. ಅವನು ಭಾಳಷ್ಟು ಠಾಣೆಗಳಲ್ಲಿ ಬೇಕಾಗಿರೋ ವಾರೆಂಟ್ ಆಸಾಮಿ ಕೂಡ ಆಗಿರ್ತಾನೆ, ಮತ್ತು ತಲೆ ಮರೆಸ್ಕೊಂಡಿರೋ ಆರೋಪಿ ಕೂಡ ಆಗಿರ್ತಾನೆ. ಸೊ ಇವನು ಇಷ್ಟು ಕಳ್ತನ ಮಾಡಿರೋದ್ರಿಂದ ಅವನಿಗೆ ಎಕ್ಸಾಕ್ಟ್ಲಿ ಪೊಲೀಸವರು ಯಾವ ರೀತಿ ಹುಡುಕ್ತಾರೆ, ಯಾವ ರೀತಿ ಹಿಡಿತಾರೆ, ಯಾವ ರೀತಿ ಅವರು ಪ್ರಕರಣನ ಬೇಯಿಸ್ತಾರೆ ಅಂತ ಹೇಳಿ ಭಾಳಷ್ಟು ತಿಳಿದಾನೆ. ಭಾಳಷ್ಟು ಕೇಸಲ್ಲಿ ಅರೆಸ್ಟ್ ಕೂಡ ಆಗಿದ್ದಾನೆ. ಸೊ ಅವನಿಗೆ ಒಂಥರ ಭಯ ಇಲ್ದಿರೋ ರೀತಿಯಲ್ಲಿ ಅವನು ಬಂದು ಈ ರೀತಿ ಕನ್ನ ಕಳುವು ಮಾಡೋದ್ರಲ್ಲಿ ಅವನು ಒಂದು ರೀತಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಆದರೂ ಸಹ ನಮ್ಮ ಗದಗ ಜಿಲ್ಲೆಯ ಪೊಲೀಸ್ ತಂಡ ಏನಿದೆ ಇಲ್ಲಿ, ನನ್ನ ಜೊತೆ ಯಾರ್ಯಾರು ಕೂತಿದ್ದಾರೆ ಮತ್ತು ಇವ್ರ ಜೊತೆಯಾಗಿ ಭುಜಕ್ಕೆ ಭುಜ ಕೊಟ್ಟು ಬೆನ್ನೆಲುಬಾಗಿ ನಿಂತಿರೋ ನಮ್ಮ ಎಲ್ಲ ಸಿಬ್ಬಂದಿ ಮಿತ್ರರು, ಪ್ರತಿಯೊಬ್ಬರು ಇಲ್ಲಿ ನೋಡ್ತಿದ್ದೀರಾ, ಎಲ್ಲರೂ ಭಾಳಷ್ಟು ಶ್ರಮೆ ಪಟ್ಟು ಇವನಿಗೆ ಹಿಡಿದಿದ್ದಾರೆ. ಅವನು ಹಿಡಿದ್ಮೇಲೆ ಇನ್ನೊಬ್ಬನ ಕೂಡ ಹಿಡಿದ್ವಿ ನಾವು, ಮೌಲಾಲಿ ಅಂತ ಹೇಳಿ. ಈ 3 ಜನ ಬಂದು ಈ ಪ್ರಕರಣನ ಅವರು ಮಾಡಿ ಹೌಸ್ ಬ್ರೇಕ್ ಮಾಡಿ ತೊಗೊಂಡೋಗಿದ್ದಾರೆ. ವಿತೌಟ್ ಗೆಟಿಂಗ್ ಇನ್ ಟು ಎಕ್ಸಾಕ್ಟ್ ಡೀಟೇಲ್ಸ್ ಆಫ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಹಿಡಿದ್ವಿ ಅಂತ ಹೇಳಿ ನಾನು ಭಾಳಷ್ಟು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದರೆ, ನಾವೇ ಮುಂದೆ ಬರೋ ಕಳ್ಳರಿಗೆ ನಾವು ಈ ರೀತಿ ಹಿಡಿಬೋದು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಐ ವಿಲ್ ನಾಟ್ ಗೋ ಇನ್ ಟು ದೋಸ್ ಡೀಟೇಲ್ಸ್ ಸ್ಪೆಸಿಫಿಕ್ಲಿ.
ಬಟ್ ಅದನ್ನು ಬಿಟ್ಟು ನಾವೇನು ಮಾಡಿದ್ದೀವಿ, ಈ ಪ್ರಕರಣದಲ್ಲಿ ಅವನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ನಾವು ಈ ಪ್ರಕರಣದಲ್ಲಿ ಕೋಕಾ ಅಂತ ಹೇಳಿ ಒಂದು ಪ್ರೊವಿಷನ್ನ ಅಳವಡಿಸಿದ್ದೀವಿ. ಕೋಕಾ ಅಂತ ಹೇಳಿದ್ರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆ್ಯಕ್ಟ್ ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನಿಗೆ ನಾವು ಪ್ರಪೋಸಲ್ ಈಗ ರೆಡಿ ಮಾಡಿದ್ದೀವಿ. ಅದನ್ನು ಗದಗ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಈ ಪ್ರಕರಣನ ನಾವು ಈ ಒಂದು ಆರೋಪಿ ಮೇಲೆ ಅಳವಡಿಸ್ತಾ ಇದ್ದೀವಿ. ಅದಕ್ಕೆ ನಾವು ಇವಾಗ ಆವಾಗಲೇ ಪರ್ಮಿಷನ್ಗೆ ಬರೆದಿದ್ದೀವಿ. ಒಂದು ವೇಳೆ ಆ ಪರ್ಮಿಷನ್ ಬಂದಾಗ ಕೋಕಾ ಅಲ್ಲಿ ಇವ್ರಿಗೆ ಕಠಿಣ ಶಿಕ್ಷೆ ಆಗೋ ಎಲ್ಲ ಏನೋ ಅಂಶಗಳು ಇರ್ತವೆ. ಸೊ ಇಷ್ಟನ್ನು ಹೇಳ್ತಾ ನಾವು ಭಾಳಷ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಾನ್ ಟೆಕ್ನಿಕಲ್ ಟೀಮ್ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿ ಈ ಒಂದು ಪ್ರಕರಣದಲ್ಲಿ ಆರೋಪಿತರಿಂದ ನಾವು ಕಳವಾದ ಮಾಲು ಒಟ್ಟು 33 ಲಕ್ಷ ಅಷ್ಟು ನಾವು ಇವಾಗ ವಶಕ್ಕೆ ಪಡೆದಿರ್ತೀವಿ. ವಶಕ್ಕೆ ಪಡೆದಿರೋ ಮಾಲನ್ನ ನಾವು ಈಗ ಆಲ್ರೆಡಿ PF ಹಾಕಿ ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತೀವಿ. ಅದು ಬಂಗಾರದ ಬೆಲೆ ಆಗಿರುತ್ತೆ. ಅದ್ರ ಜೊತೆಗೆ 90,000 ಕಿಮ್ಮತ್ತಿನ ಒಟ್ಟು 750 ಗ್ರಾಮ್ ಅಷ್ಟು ಬೆಳ್ಳಿ, ಮತ್ತು ಒಂದು ಎರ್ಟಿಗಾ ಕಾರು, ಮತ್ತು ಏನೋ ಒಂದು ಸುಜುಕಿ ಆಲ್ಟೋ, ಇಷ್ಟು ನಾವು ವಶಕ್ಕೆ ಪಡೆದು ಈ ಒಂದೇ ಪ್ರಕರಣದಲ್ಲಿ 42,73,000 ಅಷ್ಟು ಮಾಲನ್ನ ನಾವು ವಶಕ್ಕೆ ಪಡ್ಕೊಂಡಿರ್ತೀವಿ. ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ನಾನು ಭಾಳ ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ಕಳ್ತನ ಪ್ರಕರಣಗಳಲ್ಲಿ ಆರೋಪಿ ಯಾರು ಅಂತ ಗೊತ್ತಿರಲ್ಲ. ನಾವು ವಿಶೇಷವಾಗಿ ಏನಿರುತ್ತೆ ಅಂತ ಹೇಳಿದರೆ, ಕಳ್ತನ ಪ್ರಕರಣದಲ್ಲಿ ನಾವು ಒಂದು ಸಣ್ಣ ಹಣಿನ ಒಂದು ಸಮುದ್ರದಲ್ಲಿ ಹುಡುಕ್ದಂಗೆ ಮಾಡೋ ಕೆಲಸ ಇರುತ್ತೆ. ಬಟ್ ಆದರೂ ಭಾಳ ಶ್ರಮೆ ಪಟ್ಟು ನಮ್ಮ ಕೆಲಸ ಮಾಡ್ತಾರೆ. ಸೊ ಅದರಲ್ಲಿ